ಅಲ್ಲ ಪುಳ್ಳ, ನೀ ಎಂತಕ್ಕೆ ಹಿಂಗೆ ಮಾಡ್ತೀನಿ ನೋಡೋಣ ಹೇಳ. ಏನ ಎಂತಕ್ಕೆ ನೀನು ನಮ್ಮ ಬೆಸ್ಗೆ ಬರ್ತಾ ಇದ್ದೀರಿ ಅಂತಕ್ಕೆ? ನೀ ಹಾಗೆ ಒಟ್ಟು ಏನೋ ಇದು ಮಾಡಿದೆ, ಅದಷ್ಟು ಸಿಟ್ಟು ಮಾಡಲ್ಲ ನೀನಮ್ಮ. ಮತ್ತು ಈ ಥರ ಬಬ್ಬೆ ಹೊಡಿತಿದ್ದಲ್ಲ ಅಂತ ಹೇಳಿ ನಾನು ನಿಧಾನದಿಂದ ಒಂಚೂರು ಹಿಡ್ಕೊಂಡೆ ಅಷ್ಟಯ್ಯ. ನಿಂದೇನಾದ್ರು ಭಾಳ ದೊಡ್ಡ ತಪ್ಪಾಗಿದ್ರೆ ನೋಡಪುಳ್ಳೆ ಹೇಳಿನೇ, ನಿನ್ನಮ್ಮ ಏನು ಶಿಕ್ಷೆ ಕೊಡ್ತದೋ ಅದನ್ನು ಅನ್ಭವಿಸ್ಬೇಕು ನೀನು. ನಾನು ಹಿಡ್ಕೊಳಲ್ಲ. ಹೇಳ, ಎಂತ ಮಾಡಿಯ ಇಲ್ಲಿ ನನ್ನ ಹತ್ರ ಓಡ್ಬರೋ ಬದಲ ಒಳ್ಳೆ ಉದ್ದುದ್ದ ನೀನು ಅಮ್ಮನ ಕಾಲು ಹಿಡ್ಕೊಂಡಿದ್ರೆ ತಪ್ಪಾತ ಇನ್ನೊಂದು ಸತಿ ಮಾಡಲ್ಲ ಅಂಥೇಳಿ. ಆವಾಗ ಒಂಚೂರು ನಂಬಿಕೆ ಬರ್ತಿತ್ತು ನೀ ಇನ್ನೊಂದು ಸತಿ ಮಾಡಲ್ಲ ಅಂಥೇಳಿ. ತಪ್ಪು ಮಾಡೋದು ಮಾಡ್ಕೊಂಡು ಈಗ ಬಂದು ಇಲ್ಲಿ ನನ್ನ ಹತ್ರ ಇದು ಮಾಡ್ತಿದ್ದೀಯಾ? ಅಜ್ಜೆ, ನೀನಾರು ಹೊಡೆಯೋದ್ರಿಂದ ತಪ್ಪಿಸ್ತೀಯ ಅಂತ ನೋಡಿದ್ರೆ ನೀನು ಹಂಗೆ ಹೇಳ್ತಿದ್ದೀಯನೇ. ನಾ ಕಾಲು ಹಿಡ್ಕೊಂಡ್ರೆ ಅಮ್ಮ ಬಿಡ್ತಿತ್ತು ಅಂತ ಮಾಡ್ದ, ಒದ್ದ ಹಾರಿಸ್ತಿತ್ತು. ಎಂತದೆ, ಎಂತಕ್ಕೆ ಈ ಥರ ಸಿಟ್ಕೊಂಡು ಬರ್ತಿದ್ದೀಯಾ? ಅಲ್ಲ, ಆ ಹುಡುಗನ ಕಂಡ್ರೆ ನಿಂಗೆ ಎಂತ ಆಗ್ತದೆ ಅಂತ? ಆ ಹುಡುಗನ ಕಂಡ್ರೆ ಆಗಲ್ಲ ನನಗೆ. ಹಿರ್ಕಿ ಬಂದಿದ್ದಲ್ಲ ನಾ ರೋಡ್ ಮೇಲಿಂದ, ಹಂಗಾಗಿ ಕಂಡ್ರೆ ಆಗಲ್ಲ. ಎಂತ ಮಾತಂತ ಆಡ್ತೀರ್ರಿ? ಅಮ್ಮೊಂಥರ ಮಾಡ್ತಾರೆ, ನೀವೊಂಥರ ಮಾತಾಡಿ. ನಾನೇನು ಎತ್ತು ಸಾಕಲ್ಲ ಅವನ್ನ, ಗೊತ್ತಿಲ್ಲ ಅವನಿಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂಥೇಳಿ. ಪ್ರತಿಯೊಂದು ಸತಿನೂ ಹಿಂಗೆ ಮಾಡಿದಾಗ ಯಾರು ಏನು ಹೇಳಬೇಡಿ ಅಂತ ಹೇಳಿ ತಗೊಂಡೋಗಿ ಸರ್ಗಲ್ಲಿ ಮುಚ್ಚಿಟ್ಕೊಂಡ್ರೆ ಅವು ಬುದ್ಧಿ ಕಲಿಯೋರು ಯಾವಾಗ? ಹೇಳಿದ ಕೂಡಲೇ ಇಲ್ಲ ಎದುರು ಹತ್ರ ಮಾತಾಡ್ತೀಯ, ಮೊಮ್ಮಕ್ಕಳನ್ನ ದೂರ ಮಾಡ್ತೀಯ ಅಂತ ಈ ಥರದೊಂದು ಮಾತು ಬಂದುಬಿಡ್ತದೆ. ಹೆಂಗೆ ಅವಾಗ ಬುದ್ಧಿ ಕಲಿಸೋದು ಹೆಂಗೆ? ಆ ಮಾತಾಜಿ ಫೋನ್ ಮಾಡ್ಕೊಂಡು ಆ ಥರ ಹೇಳ್ತಾ ಇದ್ದಾರೆ ಅಲ್ಲಿ. ತಡಿ ಶಾರದಾ, ಸ್ವಲ್ಪ ನಿಧಾನದಿಂದ ಮಾತಾಡ. ಎಲ್ಲ ನಿಮ್ಮ ಇದು ಮಗನೇ ಇದರಲ್ಲಿ ನಮ್ಮನ್ನೇ ಎಂತಕ್ಕೆ ದೂರ್ತಿದ್ದೀಯೇ? ಅದು ಎಂತ ಮಾಡ್ತದೆ ನೋಡೋಣ ಹೇಳ. ಅಜ್ಜಿ ನನ್ನ ಹಿಡ್ಕೊಳ್ಳೆ ಅಂತೇಳಿ ಹೋಗಿ ಹಿಡ್ಕೊಂಡಾಗ ಯಾವ ಅಜ್ಜಿ ಮೊಮ್ಮಕ್ಕಳನ್ನ ಹಿಡ್ಕೊಳಲ್ಲ? ಅದೇನಾದ್ರು ಕರ್ಕೊಬಂದು ನಿನ್ನ ಕೈಯಿಂದ ಕಸ್ಕೊಂಡೋತ ಇವನೇ ಅಲ್ಲಿ ಓಡೋಗಿದ್ದು ಹೌದಾ ಅಲ್ಲ? ನಾಳೆ ನಿನ್ನ ಹತ್ರ ಯಾವ್ದಾರು ಹುಡುಗರು ಬಂದು ಹಿಂಗೆ ಶಾರದತೆ ಕಾಪಾಡಿ ಅಂತ ಹೇಳಿದ್ರು ನೀ ಹಿಡ್ಕೋತೀಯ? ಇಲ್ಲ ಹೋಗು ನೀ ಪೆಡ್ತೀನೋ ಅಂತ ಬಿಡ್ತೀಯ? ಅಂದ ಮಾಡ್ತೀಯ ಮಾರತಿ. ಯಾವ್ದಾದ್ರು ಒಂದು ನಿಧಾನದಿಂದ ಮಾತಾಡಬೇಕು ಅನ್ನೋದಿಲ್ಲ. ಅಂಥದ್ದು ಏನು ಹೇಳಿದ್ರು ಮಾತಾಜಿ? ಏನು ಮಾಡೇನಂತೆ ಇವ? ಯಾಕೆ ಹಿಂಗೆ ಮಾಡ್ತವ ಈ ಹುಡುಗರು? ಮಾಡೋದು ಹಾಗೆ. ಅದನ್ನಲ್ಲಿ ಹೇಳ್ಬೇಕಾ ಇಲ್ಲ ಅಮ್ಮನ ಹತ್ರ ನೀನು? ಅದನ್ನು ಹೇಳಿದೆ ಈಚೆಗೆ ಬಂದ್ಕೊಂಡು ಅದಕ್ಕೆ ಬೈತಾ ಇದ್ದೀಯ. ಅದೊಂದು ಈಗ ಮತ್ತೊಂದು ಥರದ್ದು ಬೇಡ ನನ್ನ ಮೇಲೆ ದೂರು. ನನ್ನ ಅಮ್ಮಗೆ ಎಂತಕ್ಕೆ ಬೈದಿರಿ? ಎಂತ ಬೈದಿದ್ದೆ? ಎಂತ ಬೈದೆ ನಾನು? ಹಿಂಗೆ ಮಕ್ಕಳಿಗೆ ಬುದ್ಧಿ ಕಲ್ಸಕ್ಕೆ ಬಿಡಲ್ಲ ಅಂದೆ, ಮತ್ತೆ ಎಂಥದನ್ನೂ ಬೈಲ. ಅದನ್ನೊಂದಲ್ಲಿ ಹೋಗಿ ಹೇಳ್ಕೊಂಡು ಅದೊಂಥರ ಮತ್ತೆ ಇದು ಬೇಡ. ಈಗ ಏನು ಹೇಳೋದು ಇಲ್ಲ. ಮಾತಾಜಿಗೆ ನೀವೇ ಉತ್ತರ ಕೊಡಿ. ಎಂತ ಹೇಳೋಕ್ಕೂ ಕೇಳೋಕ್ಕೂ ಅವನು ಏನು ಮಾಡೇನೆ ಅಂತ ಒಂದು ಗೊತ್ತಾಗಬೇಕತ್ತಲ್ಲ. ಎಂತ ಮಾಡೇನಂತೆ ಅವ? ಎಂತ ಮಾಡಿದ್ ಗೊತ್ತಾಚೆ? ನೀನು ಬೈಬೇಡ, ಮತ್ತೆ ಅಮ್ಮನ ಹತ್ರ ಹೊಡಿ ಅಂತ ತಗೊಂಡೋಗಿ ಬಿಡಬೇಡ ಅಂತಾನೆ. ಅಂತ ಅಂದರೆ ಟೀಚರು ಕ್ವಶನ್ ಪೇಪರ್ ಟೈಪ್ ಮಾಡಿ ಇಡ್ತಿದ್ರಲ್ಲ ಟೆಸ್ಟಿಂದೆಲ್ಲ, ನಾವು ಬಸ್ ಬರೋದು ಲೇಟ್ ಆದದಂದ್ರೆ ನಾನು ಕೂಡ ಸ್ವಲ್ಪ ಹೊತ್ತಲ್ಲೇ ಇರ್ತಿದ್ದು. ಅದು ಯಾವ ಕ್ವಶನ್ ಕೊಟ್ಟಾರೆ ಅಂತೇಳಿ ಹೋಗೋದು ನೋಡ್ಗೆ ಬಂದಿದ್ದು. ಅವರು ಸ್ಟಾಫ್ ರೂಮಲ್ಲಿ ಯಾರು ಇರ್ತಿರಲ್ಲ, ಎಲ್ಲ ಮನೆಗೆ ಹೋಗಿರ್ತಿದ್ರಲ್ಲ, ಆಂಟಿ ಎಲ್ಲ ಗುಡಿಸ್ತಾ ಇರ್ತಿದ್ರ, ಅವ್ರ ಮೇಲೆ ಕಿಟ್ಟಿರ್ತಿದ್ರಲ್ಲ, ಹೋಗಿ ಕ್ವಶನ್ ಪೇಪರಲ್ಲಿ ಎಂತ ಕೊಟ್ಟಾರೆ ಅಂತ ಕ್ವಶನ್ ನೆನ್ಬಿಟ್ಕೊ ಬರ್ತಿದ್ದು ನಾವು. ಇದು ಸುಮಾರು ಆಗಿದೆ ಈ ಥರ ಮಾಡ್ತಾ. ಅವತ್ತು ಸಿಕ್ಕಾಕೊಂಡಿದ್ದು, ಮತ್ತೆ ಹಂಗೆ ಮಾಡಲ್ಲ ಅಂತೇಳಿ ಹೇಳ್ಬಿಟ್ಟಿದ್ದು. ಮತ್ತೆ ಈಗ ದಿನ ಹಂಗೆ ಮಾಡಿದ್ದು. ಯಾವ ಕ್ವಶನ್ ಕೊಡ್ತಾರೆ ಅಂತ ನೋಡ್ಕೊಂಡಿದ್ದು ಕಣೆ ಅಜ್ಜಿ. ನಾವೇನು ಮತ್ತೆ ಕಾಪಿ ಚೀಟಿ ಏನು ಮಾಡಲ, ಚೀಟಿ ಏನು ಬರ್ಕೊಂಡು ಹೋಗ್ಲ. ಎಕ್ಸಾಮಿಗೆ ಹೋಗಿಟ್ಟೊತ್ತಿಗೆ ಅಲ್ಲಿ ನೋಡ್ಕೊ ಬಂದು ಅದನ್ನೇ ಓದ್ಗಿನ್ನೋದಿದ್ದು ಅಷ್ಟೇ. ಅಲ್ಲ, ಹುಡುಗರು ಮಾಡಿದ ತಪ್ಪು ಅಂತಲೇ ಮಾಡೋಣ. ಆ ಮಾತಾಜಿ ಮಾಡಿದ್ದು ತಪ್ಪೇ ಅಲ್ಲನೇ? ಅವು ಕೈಗೆ ಸಿಕ್ಕಂಗೆ ಎಂತಕ್ಕೆ ಇಡಬೇಕಿತ್ತಲ್ಲಿ? ಎಂತಕ್ಕೆ ಇಡಬೇಕಿತ್ತು? ಒಂದು ಕ್ವಶನ್ ಪೇಪರ್ ಅಂತ ಮಾಡಿದ್ಮೇಲೆ ಜೋಪಾನ ಒಳಗೆ ಇಟ್ಕೋಬೇಕ ಬೇಡ? ಅವರು ಮೇಲೆ ಇವು ಕೈಗೆ ಸಿಕ್ಕಂಗೆ ಎಂತಕ್ಕೆ ಇಡ್ರೆ ಇವು ಸಿಕ್ಕಿ ಬಿದ್ದವೆ. ಎಷ್ಟು ಜನ ಹಿಂಗೆ ಹೋಗಿ ನೋಡ್ಕೊಂಡು ಬರ್ದಾರೆ ಏನೋ ಯಾರಿಗೆ ಗೊತ್ತಾ? ಇವೇ ಹುಡುಗರೇ ಚೀಟಿ ಗೀಟಿ ಬರ್ಕೊಂಡು ಹೋಗಿ ಎಲ್ಲರೂ ಬದಿ ಇಟ್ಕೊಂಡು ನೋಡ್ಕೊಂಡು ಬರೆದ್ರೆ ಅದಾರು ಒಂಥರ. ನೋಡ್ಕೊಂಡೇನು ಬರ್ದಿದ್ದಲ್ಲ, ಕ್ವಶನ್ ಯಾವ್ಯಾವ ಕೊಡ್ತಾರೆ ಅಂತೇಳಿ ಬಂದು ಮನೇಲಿ ಓದ್ಕೊಂಡು ಹೋಗ್ಯಾವ ಅಷ್ಟೇ ಅಲ್ಲ. ಎಂಥ ಮರತಿ ಅದರಲ್ಲೊಂದು ಏನಾದೆ ಅಂತ ನಂಗೆ ಗೊತ್ತಾಗಲ್ಲಪ್ಪ. ಎಂಥ ಮಾತಂತ ಆಡ್ತೀರಿ? ಏನು ಮಾತಂತ ಆಡ್ತಿದ್ದೀರಿ ಹೇಳಿ?
ಇದಕ್ಕೆ ಅಲ್ಲ ಹೇಳೋದು ನಾನು ನಿಮ್ಮಮ್ಮ ಮಗಗೆ ಮಕ್ಕಳನ್ನ ಹಾಳು ಮಾಡ್ತೀರಿ ಅಂತ. ಟೀಚರಿಗೇನು ಇದೊಂದೇ ಕೆಲಸನಾ? ಬೇರೆ ಕೆಲಸ ಇರಲ್ಲ? ಅಲ್ಲೇನು ಮೇಲೆ ಹಾರು ಹೊಡೆದು ಇಟ್ಟಿದ್ದಲ್ಲ, ಗಾಡಿಗೆ ಇಟ್ಟಿದ್ದಲ್ಲ, ಅವರು ಡ್ರಾದೊಳಗೆ ಇಟ್ಟಿದ್ರಂತೆ. ಅದ್ರ ಒಳಗಿಂದ ತೆಗೆದು ನೋಡೋದಂತ ಇವರು ಕ್ವಶನ್ ಯಾವ್ದಾದ್ರು ಕೊಡ್ತಾರೆ ಅಂತ. ಸುಮಾರು ದಿವಸ ಆಗ್ಯದಂತೆ ಈ ಥರ ಮಾಡ್ತಾ. ನೀವು ಓದಿಸಲ್ಲನೋ ಮನೇಲಿ, ಅದಕ್ಕೆ ಮಕ್ಕಳು ಇಲ್ಲಿ ಬಂದು ಈ ಥರ ಮಾಡ್ತಾರೆ. ನೀವು ಕರೆಕ್ಟಾಗಿ ಓದಿಸಿದ್ರೆ ಅವ್ರು ಯಾಕೆ ಈ ಕ್ವಶನ್ ಪೇಪರಿಗೆ ಯಾಕೆ ಇದು ಮಾಡ್ತಿದ್ರು ಅಂತ ಕೇಳ್ತಾರೆ ಅವರು. ಅಷ್ಟು ಕೆಲಸ ಇದ್ರೆ ಒಂದು ದಿವ್ಸನಾರ ನಾನು ಅವ್ನು ಓದಿಸೋದು ಬಿಟ್ಟಿನ? ಪರೀಕ್ಷೆ ಅಂತ ಗೊತ್ತಿದ್ದ ದಿವಸ ಅಷ್ಟು ಇದು ಮಾಡಿ ಓದಿಸಿ ಕಳಿಸ್ತೀನಿ. ಇವನಿಗೆ ಏನು ರೋಗ ಬರೆಯೋಕ್ಕೆ? ಅಯ್ಯೋ 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 ಅಲ್ಲ ಪುಳ್ಳ, ಏನು ಕಲಿಕಂಡ್ರಿ ನೀವು, ಏನು ಕಲಿಕಂಡ್ರಿ? ಅಲ್ಲ ಇದಕ್ಕೆ ಬೀಗ ಹಾಕಿರ್ತಿರ್ಲನ, ಬೀಗದ ಕೈ ತಕ್ಕೊಂಡೇ ತೆಗ್ದಿದ್ದ ನೀವು? ಇಲ್ಲ ಅಜ್ಜಿ, ಕೆಲವೊಬ್ರು ಹಾಕ್ತಾರೆ, ಕೆಲವೊಬ್ರು ಹಾಕಲ್ಲ. ಒಂದೊಂದು ಸಲ ಗಡಿ ಬಿಡಿಗೆ ಹೋಗೈಟೊತ್ತಿಗೆ ಹಾಕಲ್ಲಲ್ಲ, ಅವಾಗ ನೋಡಿದ್ದೆ. ನೀವು ಬಿಡಿಸಿ ಕೇಳ್ಬೇಡ ಅಜ್ಜಿ, ಬಂದು ಕೇಳಿದ್ರೆ ಮತ್ತೆ ಹೊಡಿತದೆ ಈಗ. ಅಲ್ಲ ನೀ ಹೇಳ್ತೀಯಲ್ಲ ಶಾರದಾ, ತಪ್ಪಲ್ಲನೇ? ಅವ್ರು ಮಾಡಿದ ತಪ್ಪು ಹೌದಾ ಅಲ್ಲ ಹೇಳ? ಬರೀ ಹುಡುಗರ ಮೇಲೆ ಸಿಟ್ಟು ಮಾಡೋದೊಂದೇ ಅಲ್ಲ, ಇವು ಮಾಡಿದ್ದು ತಪ್ಪೇಯ, ನಾನೇನಲ್ಲ ಅಂತ ಹೇಳಲ್ಲ. ಅಲ್ಲ, ಒಂದು ಜವಾಬ್ದಾರಿ ಇದರಲ್ಲಿ ಇದ್ಕೊಂಡು ಕ್ವಶನ್ ಪೇಪರ್ ಮಾಡಿ ಅದನ್ನು ಜೋಪಾನ ಇಟ್ಟು ಬೀಗ ಹಾಕಿ ಹೋಗ್ಬೇಕು ಅಂತ ಗೊತ್ತಿಲ್ಲ. ಎಷ್ಟೇ ಗಡಿಬಿಡಿ ಇರಲಿ, ಒಂದು ಪಕ್ಷ ಗಡಿಬಿಡಿಲಿ ಬಸ್ಸಿಗೆ ಹೊತ್ತಾತದೆ ಹೋಗೋದು ಅಂತ ಇದ್ರೆ ಅಲ್ಲಿ ಇದ್ದರಿಗೆ ಹೇಳಾರು ಹೇಳಬೇಕು, ಹುಡುಗರನ್ನ ಒಳಗೆ ದಾಟಕ್ಕೆ ಬಿಡಬೇಡಿ ಅಂತ. ಇವರೇ ಹಿಂಗೆ ಮಾಡ್ಕೊಂಡು ಹುಡುಗರು ಹುಡುಗಾಟಿಕೆ ಇದೆಲ್ಲ ಮಾಡಿ ತಪ್ಪೇ ಅದೇನಲ್ಲ ಅನ್ನೋದಲ್ಲ. ಅದು ನೀನು ಭಾಳ ಗಿಡಿಯೋದೆಲ್ಲ ಮಾಡಬೇಡ ನೋಡು, ಹೇಳಿನಿ. ಎಂತ ಮಾಡ್ತಾರೆ, ಸ್ವಲ್ಪ ಹೇಳೋದು ಇಲ್ಲ. ಸಸಿ ಬಂದು ಸಿಟ್ಕೊಂಡು ಹೋಗಿದೆ, ಏನು ಬಾಗಾರ್ದಕ್ಕ ಮಾಡ್ತಾ ಇದ್ದಾನೆ. ಭಾರತೆ ಎಂತದೆ? ಅಲ್ಲ ಪುಳ್ಳು, ನಿಂಗೆ ಪ್ರೀತಿ ಹೇಳ್ತಿರ್ತೀನಿ ಹೆಂಗಿರ್ಬೇಕು ಏನು ಮಾಡಬೇಕು ಅಂತ. ಅಂಥದ್ರಲ್ಲಿ ಹೋಗಿ ನೀನು ಒಳ್ಳೆ ಕ್ವಶನ್ ಪೇಪರ್ ತಕ್ಕೊಂಡು ನೋಡ್ತೀಯ ಅಂತ ಹೇಳಿದ್ರೆ ಅದು ದೊಡ್ಡ ಕಳ್ತನನೇ ಆಗಲ್ಲನ, ಕಳ್ಳತನನೇ ಅದು. ನಿಂಗೆ ಎಂತಕ್ಕೆ ಬೇಕಾ ಆ ಥರ ಕದ್ಕ ಒಂದು ಬರೆಯೋ ನಂಬರ್? ನಿಂಗೆ ಎಂತಕ್ಕೆ ಬೇಕಾ? ಮತ್ತು ನಾನು ಕಪಿ ಚೀಟಿ ಮಾಡಲ ಅಂತ? ಕಪಿ ಚೀಟಿ ಅಲ್ಲದೆ ಮತ್ತೆ ಅಂತದ ಅದ? ಇದು ನಾನು ಮಾತ್ರ. ನೀನು ಏನು ಬೇಕಾದ್ರೆ ಹೇಳ, ನೀನು ನಮ್ಮ ಹೊಡೆದ್ರೆ ನಾ ಬಿಡಿಸ್ತೀನಲ್ಲ ಈ ಸತಿ. ನೀನು ಹೊಡ್ತ ತಿಂದಾಗಲೇ ಇನ್ನೊಂದು ಸತಿ ಹಿಂಗೆ ಮಾಡಬಾರ್ದು ಅನ್ನೋದೊಂದು ಜ್ಞಾನ ಬರ್ತದೆ. ನಾನು ಇದು ಮಾಡಲ್ಲ, ನೀನು ನಮ್ಮ ಹೇಳೋದು ತಪ್ಪೇನಲ್ಲ ಅದು. ಅಷ್ಟು ಮಾಡಿದ್ಮೇಲೆ ಇಲ್ಲಿ ಬಂದು ಹೊಡ್ತಿಂದ ತಪ್ಸ್ಕೊಳಕ್ಕೆ ನಾನು ಬಂದು ಹಿಡ್ಕೊತಿದ್ದೀಯಲ್ಲ, ಅಲ್ಲೇ ಹೊಡೆದ್ರೆ ಪೆಟ್ಟು ಹೊಡಿತಿತ್ತ? ತಪ್ಪು ಮಾಡಿ ಪೆಟ್ಟು ತಿನ್ಬೇಕು. ತಪ್ಪಾತಮ್ಮ, ಇನ್ನೊಂದು ಸತಿ ನಾನು ಮಾಡಲ್ಲ ಅಂತ ಹೇಳೋದು ಕಾಲು ಹಿಡ್ಕೊಳಕ್ಕಾಗ್ತಿರಲ್ಲ ನಿಂಗೆ. ನಿಂಗಾದರೆ ನ್ಯಾಯ ರೀತಿಯಲ್ಲಿ ಬರೆದು ನಂಬರ್ ತಗೋಬೇಕು ಅಂದೇ ಹೇಳಿನಿ. ಯಾರು ನೋಡದೇ ಇದ್ರು ಮೇಲೆ ಭಗವಂತೊಬ್ಬ ನೋಡ್ತಿರ್ತಾನೆ, ಅವನಿಗೆ ನಾವು ಮೋಸ ಮಾಡೋಕ್ಕಾಗಲ್ಲ ಅಂತ ಭಗವಂತ ನೋಡ್ತಾ ಇದ್ದಿದ್ದಕ್ಕೆ ನೀ ಹಿಂಗೆ ಸಿಕ್ಕಿ ಬಿದ್ದಿದ್ದು. ಎಂತಕ್ಕ ನಿಂಗೆ ಆ ನಂಬರ್ ಎಂತಕ್ಕೆ? ಅಮ್ಮನೇ ಹೇಳೋದು ಗುಬ್ಬಿಗಿಂತ ಜಾಸ್ತಿ ನಂಬರ್ ತಗೋಬೇಕು ಅಂತ. ಗುಂಡು ಹೇಳ್ದೆ, ಅದು ನಂಬರ್ ಜಾಸ್ತಿ ತಗೊಂಡಾಗ ಏನು ಜಂಬ ಮಾಡ್ತಿರ್ತದೆ, ನಾವಿಬ್ರು ಹಿಂಗಾರು ಮಣ್ಣ ಜಾಸ್ತಿ ತಗೋಬೇಕು ಅಂತ. ಸುಮ್ಮನೆ ಆ ಮಗಿಗೆ ಬೈಬೇಡ ಶಾರದಾ ನೀನು. ಅದು ಎಂತ ಮಾಡ್ತದೆ? ಈಗ ಅವ್ರ ಮನೇಲಿ ಹೇಳ್ತಾರೆ, ನಿಮ್ಮ ಮಗ ಹೇಳ್ಕೊಟ್ಟೆ ನನ್ನ ಮಕ್ಕಳು ಮಾಡಿದ್ರು ಅಂತಾರೆ. ಅವಾಗ ಏನು ಮಾಡ್ತೀಯ ನೀನು? ತಪ್ಪು ಮಾಡ್ಯಾರೆ ಅಂದಮೇಲೆ ಎಲ್ಲರೂ ಸೇರೇ ಮಾಡ್ಯಾರೆ. ಒಂದು ಪಕ್ಷ ಅದು ಹೇಳಿದ್ರು ನಿನ್ನ ಮಗಗೆ ಒಳ್ಳೆ ಬುದ್ಧಿ ಇದ್ದಿದ್ರೆ ಬೇಡ ಅಂತೇಳಿ ಸುಮ್ಮನೆ ಇವನಷ್ಟಕ್ಕೆ ಇವನಿಗೆ ಬರೋಕ್ಕಾತಿರ್ಲ? ಇವನೇ ಹೇಳೇನೆ ಏನು ಹಿಂಗೆ ಮಾಡೋಣ ಅಂತ. ನೀವು ನೋಡಿಯ ಹೋಗಿ? ಗುಬ್ಬಿ ಬಂದಿತ್ತ ನಿಮ್ಮ ಜೊತೆ ನೋಡೋಕ್ಕೆ? ಇಲ್ಲ, ಅದೆಲ್ಲ ಆಟ ಆಡ್ತಾ ಇರ್ತಿತ್ತು. ಅದು ಗೊತ್ತಾಗ್ದಿದ್ದಂಗೆ ನಾವಿಬ್ಬರು ಹೋಗ್ತಿದ್ದು. ಅದು ನೋಡ್ಕೊಂಡ್ರೆ ಮತ್ತೆ ಅದು ಬರೀತದಲ್ಲ ಅಂತೇಳಿ. ನೋಡಿ, ನಿಮಗಾದರೆ ಗುಂಡಪ್ಪಣ್ಣನ ಹತ್ರ ಸೀತಕ್ಕನ ಹತ್ರ ಹೋಗಿ ಹೇಳಿ, ಹುಡುಗರು ಹಿಂಗೆ ಮಾಡ್ತಾ ಇದ್ದಾವೆ, ಒಂಚೂರು ಬುದ್ಧಿ ಕಲಿಸಿ ಅಂತ. ಇಲ್ಲಿದ್ರೆ ನಾನೇ ಹೋಗ್ತೀನಿ. ಅನ್ನ ಇನ್ನು ಅವ್ರ ಜೊತೆ ಸೇರಕ್ಕೆ ಬಿಡೋದು ಇಲ್ಲ ಅಂತ ಮಾಡೋಣ. ನಾನೇ ಹೋಗೋಳ, ಒಂದು ಸ್ವಲ್ಪ ಬೇಗ ರೆಡಿಯಾಗಿ ಅವ್ರ ಜೊತೆನೇ ಹೋಗಿ ವಾಪಸ್ ಬರೋಳು ನಾನೇ ಕರ್ಕೊಬರ್ತೀನಿ. ಒಂದು ಪೀರಿಯಡ್ ಪಾಠ ಹೋದರೂ ಅಡ್ಡಿಲ್ಲ, ಅಂಥವ್ರ ಜೊತೆ ಮಾತ್ರ ಸೇರೋದು ಬೇಡ. ಅವ್ರ ಜೊತೆ ಸೇರೇ ಇವು ಕಲ್ತಿದ್ದು. ನೋಡ, ನೀ ಒಂದು ಕೆಲಸ ಮಾಡ, ಅದು ಹೊಡಿತದೋ ಕಡಿತದೋ ಎಂತ ಬೇಕಾದ್ರೆ ಮಾಡಲಿ, ಹೋಗಿ ನಿನ್ನ ಅಮ್ಮನ ಕಾಲು ಹಿಡ್ಕೊಂಡು
ಇನ್ನೊಂದು ಸತಿ ನಾನು ಹಿಂಗೆ ತಪ್ಪು ಮಾಡಲ್ಲ ಅಂತ ಹೇಳ್ಬೇಕು ಮತ್ತು ಹಾಗೆ ನಡ್ಕೋಬೇಕು. ಇನ್ನೊಂದು ಸತಿ ನೀನು ಹಿಂಗೆ ಮಾಡಿದ್ದೇನಾರು ಗೊತ್ತಾದರೆ ನನ್ನ ಹತ್ರ ಮಾತಾಡೋಕ್ಕೆ ಬರಬೇಡ. ಇನ್ನು ಇಲ್ಲಿ ಅಮ್ಮನ ಕಾಲು ಹಿಡ್ಕ, ಅಲ್ಲಿ ಹೋಗಿ ಮಾತಾಜಿ ಕಾಲು ಹಿಡ್ಕ. ತಪ್ಪಾತು, ನಾ ಇನ್ನೊಂದು ಸತಿ ಹಿಂಗೆ ಮಾಡಲ್ಲ ಅಂತ. ಏನು ಏನಾ? ಹ್ಞೂ ಅಜ್ಜಿ, ಹಂಗೆ ಮಾಡ್ತೀನಿ.